ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 114, 8ನೇ ವಾಕ್ಯ. ಆತನು ಬಂಡೆಯನ್ನು ಕೆರೆಯನ್ನಾಗಿಯೂ ಶಿಲೆಯನ್ನು ಬುಗ್ಗೆಯನ್ನಾಗಿಯೂ ಮಾರ್ಪಡಿಸುತ್ತಾನೆ. ಇಸ್ರಾಯೇಲರ ರಕ್ಷಕನಾದ ದೇವರ ಮಹಿಮೆಯ ಕುರಿತು ಈ ಒಂದು ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಸಮುದ್ರವು ಕಂಡು ಓಡಿ ಹೋಯಿತು, ಯೋರ್ದಾನ್ ಹೊಳೆಯು ಹಿಂದಿರುಗಿತು, ಪರ್ವತಗಳು ಟಗರುಗಳಂತೆಯೂ ಗುಡ್ಡಗಳು ಕುರಿಮರಿಗಳಂತೆಯೂ ಹಾರಾಡಿದವು. ಹಾಗಾದರೆ ದೇವರು ಸಮುದ್ರವನ್ನು ಓಡಿಸುವಂತಹ ದೇವರು. ಸಮುದ್ರವನ್ನು ಕಂಡ್ರೆ ಸಾಧಾರಣ ಮನುಷ್ಯ ಓಡಿ ಹೋಗ್ತಾನೆ, ಆದರೆ ವಾಕ್ಯ ಹೇಳುತ್ತೆ ಸಮುದ್ರವು ದೇವರನ್ನು ಕಂಡು ಓಡೋಗ್ತಾ ಇದೆ. ಅಲ್ಲಿ ನಾವು ನೋಡ್ತೇವೆ, ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? 5ನೇ ವಾಕ್ಯದಲ್ಲಿ ಭೂಮಿ ಕೇಳ್ತಾ ಇದೆ, ಸಮುದ್ರವೇ ನಿನಗೇನಾಯಿತು, ಯಾಕೆ ಓಡೋಗ್ತಾ ಇದೆಯಾ? ಯೋರ್ದಾನೆ ಯಾಕೆ ಬ್ಯಾಕ್ ಸ್ಲೈಡ್ ಹೋಗ್ತಾ ಇದೆಯಾ ನೀನು? ಆಗ 7ನೇ ವಾಕ್ಯದಲ್ಲಿ ಭೂಲೋಕಕ್ಕೆ ಉತ್ತರ ಏನಂತ ಹೇಳ್ತಾ ಇದೆ, ಸಮುದ್ರ, ಭೂಲೋಕವೇ ಕರ್ತನು ಪ್ರತ್ಯಕ್ಷನಾಗಿದ್ದಾನೆ, ನಮ್ಮ ಸೃಷ್ಟಿಕರ್ತನು ಬಂದುಬಿಟ್ಟಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದಕ್ಕೆ ಶಕ್ತನಾದೊಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಆತನು ಯಾರು? ಆತನು ಮುಂದೆ ಬಂದರೆ ಸಮುದ್ರ ಆತನ ಮುಂದೆ ನಿಲ್ಲಲ್ಲ. ಆತನು ಬಂದರೆ ಯೋರ್ದಾನ್ ದಡಮೀರಿ ಹರಿಯುವುದಾಗಿದ್ದರೂ ಸಹ ಆತನ ಮುಂದೆ ನಿಲ್ಲಕ್ಕಾಗಲ್ಲ. ಕಾರಣ ಏನು? ಆತನ ಸೃಷ್ಟಿಕರ್ತನು, ಆತನ ಮಹಿಮೆಯೇ ದೊಡ್ಡದು. ಈ ಹಗಲಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಬಿಡುಗಡೆಯನ್ನು ಕೊಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಆತನು ಯಾರು? ಆತನು ಬಂಡೆಯನ್ನು ಕೆರೆಯನ್ನಾಗಿ ಮಾಡ್ತಾನೆ. ಬಂಡೆ, ಅದರ ಅರ್ಥ ಅದು ಬಹಳ ಸ್ಟ್ರಾಂಗ್ ಆಗಿದೆ. ಕಲ್ಲಾದಂತಹ ಹೃದಯ, ಕಲ್ಲಾದದ್ದನ್ನು ಕರಗಿಸುವಂತಹ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಬಂಡೆಯೋಪಾದಿಯಲ್ಲಿರುವಂತಹ ಸಮಸ್ಯೆಗಳು ನಿನ್ನ ಜೀವಿತದಲ್ಲಿರಬಹುದು. ಇದಕ್ಕೆ ಪರಿಹಾರವೇ ಇಲ್ಲ ಎಂಬುದಾಗಿ ನಿರಾಶೆ ನಿನ್ನನ್ನು ಕಾಡ್ತಾ ಇರ್ಬೋದು. ಆದರೆ ವಾಕ್ಯ ಹೇಳ್ತದೆ, ಇಲ್ಲ, ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಜಯ ಕೊಡುವಂತಹ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವಂತಹ ಸರ್ವಶಕ್ತನಾದೊಬ್ಬ ದೇವರ ಸಾನ್ನಿಧ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು. ದೇವರೇ, ನೀನು ನನ್ನ ಜೀವಿತದಲ್ಲಿ ಬಂಡೆಯೋಪಾದಿಯಲ್ಲಿರುವಂಥ ಸಮಸ್ಯೆಗಳಿಗೂ ಪರಿಹಾರ ಕೊಡುವುದಕ್ಕೆ ನೀನು ಶಕ್ತನು ಎಂಬುದಾಗಿ ಯಾವಾಗ ನಾವು ದೇವರ ಮೇಲೆ ನಂಬಿಕೆ ಇಡ್ತೀವೋ, ದೇವರಲ್ಲಿ ಆಶ್ರಯಿಸ್ತೀವೋ, ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಒಂದು ರೀತಿಯಲ್ಲಿ ಬಂಡೆಯನ್ನು ನೋಡಿ ನಿರಾಶೆ ನೀನು ಪಡ್ತಾ ಇರಬಹುದು. ಮುಂದೆ ವಾಕ್ಯ ಹೇಳುತ್ತೆ, ಶಿಲೆಯನ್ನು ಬುಗ್ಗೆಯನ್ನಾಗಿ ಮಾರ್ಪಡಿಸ್ತಾನೆ. ಐ ಕ್ಯಾನ್ ಟರ್ನ್ ದಟ್, ಅದನ್ನು ಚೇಂಜ್ ಮಾಡಿಬಿಡ್ತಾನೆ. ಇವತ್ತು ಬಂಡೆ ಕಾಣ್ತಾ ಇದೆ, ಇವತ್ತು ಶಿಲೆ ಕಾಣ್ತಾ ಇದೆ, ಅದನ್ನು ಚೇಂಜ್ ಮಾಡುವುದಕ್ಕೆ ಆಗಲ್ಲ ಅಂತ ತಿಳ್ಕೊಂಡಿರಬಹುದು. ಇಲ್ಲ, ಅದು ನಿನ್ನ ಜೀವಿತದಲ್ಲಿ ಬದಲಾಯಿಸುವಂತಹ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಎಷ್ಟೋ ಸಂದರ್ಭದಲ್ಲಿ ಬಂಡೆಯೋಪಾದಿಯಲ್ಲಿರುವಂತಹ ಸಮಸ್ಯೆಗಳು, ಶಿಲೆಯೋಪಾದಿಯಲ್ಲಿರುವಂಥ ಸಮಸ್ಯೆಗಳು ನಿನ್ನ ಜೀವಿತವನ್ನು ಕಾಡ್ತಾ ಇರ್ಬೋದು, ನಿನ್ನ ಜೀವಿತವನ್ನು ಇಟ್ಕೊಂಡಿರ್ಬೋದು. ಆದರೆ ವಾಕ್ಯ ಹೇಳ್ತದೆ, ಇಲ್ಲ, ಅದನ್ನು ಮಾರ್ಪಡಿಸುವಂಥ ಒಬ್ಬ ದೇವರಿದ್ದಾನೆ. ಅದಕ್ಕೊಂದು ಬದಲಾವಣೆಯನ್ನು ಕೊಡುವಂತಹ ಒಬ್ಬ ಕರ್ತನಿದ್ದಾನೆ. ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ನಾವು ಪ್ರಾರ್ಥಿಸೋಣ. ಅಪ್ಪ, ನನ್ನ ಜೀವಿತದಲ್ಲಿರುವಂತಹ ಬಂಡೆಯೋಪಾದಿಯಲ್ಲಿರುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರ ನೀನು ಕೊಡಬೇಕಪ್ಪ, ಅದ್ಭುತವನ್ನು ನೀನು ಮಾಡಬೇಕೆಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಅಸಾಧ್ಯಗಳನ್ನು ಸಾಧ್ಯ ಮಾಡುವ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಶಿಲೆಯೋಪಾದಿಯಲ್ಲಿರುವಂತಹ ಆ ಸಮಸ್ಯೆಗಳಿಗೂ ಸಹ ಬುಗ್ಗೆಯನ್ನಾಗಿ ಮಾರ್ಪಡಿಸುವಂತಹ ದೇವರು ನಮಗೋಸ್ಕರ ಇದ್ದಾನೆ. ಎಷ್ಟೋ ಭಕ್ತರುಗಳ ಜೀವಿತದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸಿದರೋ, ಆದರೆ ಅದರ ಮಧ್ಯದಲ್ಲೂ ಸಹ ಅವರು ದೇವರನ್ನು ಆತುಕೊಂಡಾಗ, ದೇವರಲ್ಲಿ ಆಶ್ರಯಿಸಿದಾಗ, ಹಿಜ್ಕೀಯ ಒಂದು ಸಾರಿ ಯುದ್ಧಕ್ಕಾಗಿ ಹೋಗುವಾಗ ಆರಾಮ್ ಸೈನ್ಯ ಬಂದಿದೆ, ಆದರೆ ಬಂಡೆಯೋಪಾದಿಯಲ್ಲಿ ದೊಡ್ಡ ಜನ ಬಂದಿದ್ದಾರೆ. ಆಸ ಯುದ್ಧಕ್ಕೆ ಹೋಗ್ತಾನೆ, ದೊಡ್ಡ ಜನ ಬಂದಿದ್ದಾರೆ. ಬಂಡೆಯೋಪಾದಿಯಲ್ಲಿ, ಶಿಲೆಯೋಪಾದಿಯಲ್ಲಿ ಅವರ ಮುಂದೆ ಯುದ್ಧಕ್ಕಾಗಿ ಸನ್ನದ್ಧವಾಗಿ ನಿಂತಿರುವಂಥ ಶತ್ರು ಸೈನ್ಯದವರನ್ನು ನೋಡಿ ಅವರು ನಿರಾಶೆ ಪಡದೆ ಅವರು ದೇವರ ಮುಖವನ್ನು ನೋಡಿದರು. ನಿನ್ನ ಜೀವಿತದಲ್ಲಿರುವ ಬಂಡೆಯನ್ನು, ಶಿಲೆಯನ್ನು, ಅದನ್ನು ಬುಗ್ಗೆಯಾಗಿ, ಕೆರೆಯಾಗಿ ಮಾರ್ಪಡಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆದರೆ ಈ ಬಂಡೆ, ಈ ಶಿಲೆ ರೀತಿಯ ಸಮಸ್ಯೆಗಳನ್ನು ತೆಗೆದುಕೊಂಡು ನೀನು ಮನುಷ್ಯರ ಬಳಿಗೆ ಹೋಗಬೇಡ.
ನೀನು ದೇವರ ಬಳಿಗೆ ಹೋಗೋದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಹಿಜ್ಕೀಯನಿಗೋಸ್ಕರವಾಗಿ ದೇವರು ತನ್ನ ದೂತನನ್ನು ಕಳುಹಿಸಿ 1,85,000 ಜನರನ್ನು ಹತಿಸಿ ಹಿಜ್ಕೀಯನಿಗೆ ಜಯವನ್ನು ಕೊಟ್ಟಿದ್ದರೆ, ಆಸನಿಗಾಗಿ ದೇವರು ಯುದ್ಧ ಮಾಡಿ ಅವನಿಗೆ ಜಯವನ್ನು ಕೊಟ್ಟಿದ್ದರೆ, ಈ ಒಂದು ದಿವಸ ನಿನಗಾಗಿ ಸಹಾಯ ಮಾಡುವ, ಜಯ ಕೊಡುವ ಒಬ್ಬ ದೇವರಿದ್ದಾನೆ. ನಿನಗೆ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ಆದರೆ ಬಂಡೆಯನ್ನು ನೋಡಿ ನಿರಾಶೆ ಪಡಬೇಡ, ಶಿಲೆಯ ರೀತಿಯ ಸಮಸ್ಯೆಗಳು ನೋಡಿ ನಿರಾಶೆ ಪಡಬೇಡ. ಅದನ್ನು ತೆಗೆದುಕೊಂಡು ದೇವರ ಹತ್ರ ಬಾ. ನಿನ್ನ ಜೀವಿತದಲ್ಲಿ ದೇವರ ಅದ್ಭುತವನ್ನು ಮಾಡ್ತಾನೆ. ಅದನ್ನು ಪೂರ್ಣವಾಗಿ ಒಡೆದು ಇಲ್ಲದೆ ಮಾಡಿ ನಿನಗೆ ಜಯವನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸುವುದಕ್ಕೆ ದೇವರ ಕೃಪೆ ಮಾಡಲಿ. ಆ ದೇವರ ಮುಖವನ್ನು ನೋಡೋಣ, ಕಣ್ಣುಗಳನ್ನ ಮುಚ್ಚೋಣ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಎಲ್ಲರನ್ನ ಆಶೀರ್ವಾದ ಮಾಡಪ್ಪ. ಅವರ ಜೀವಿತದಲ್ಲಿ ಬಂಡೆಯೋ ಪಾದಿಯಲ್ಲಿರುವಂಥ ಸಮಸ್ಯೆಗಳು, ಇಕ್ಕಟ್ಟುಗಳು, ವೇದನೆಗಳು ಎಷ್ಟೇ ದೊಡ್ಡದಾಗಿದ್ದರೂ ಸಹ ಯೇಸುವೆ ನಿನ್ನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಅದು ಕೆರೆಯಾಗಿ ಮಾರ್ಪಡಲಿ, ಅದು ಬುಗ್ಗೆಯಾಗಿ ಮಾರ್ಪಡಲಿ, ಅದ್ಭುತವಾಗಿ ಮಾರ್ಪಡಲಿ ಅಪ್ಪ. ಹಾಗೆ ನೀನು ಮಾಡುತ್ತೆ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.